6 ತಿಂಗಳಿಂದ ರಾಜ್ಯದಲ್ಲಿ ಆಡಳಿತ ಅನ್ನೋದೇ ಇಲ್ಲ. ಸಿಎಂ ಆಗಬೇಕು, ಬದಲಾವಣೆ ಆಗಬೇಕು ಅನ್ನೋ ಚರ್ಚೆನೇ ನಡೀತಾ ಇದೆ. ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ, ಸಂಪೂರ್ಣ ನಿಷ್ಕ್ರಿಯ ಆಗೋಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಸರಿಯಾದ ರೀತಿಯ ಆಡಳಿತ ನಡೀತಾ ಇಲ್ಲ ಅಂತ ಯತ್ನಾಳ್ರು ಮಾತಾಡಿದ್ದಾರೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ವಿಧಾನಸೌಧದಲ್ಲಿ ಶಾಸಕ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 6 ತಿಂಗಳಿಂದ ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದಿಲ್ಲ. ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಕೇವಲ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋದು ಬಿಟ್ಟರೆ ಕರ್ನಾಟಕದಲ್ಲಿ ಯಾವ ಅಭಿವೃದ್ಧಿ ಕೆಲಸ ಇಲ್ಲ. ಯಾವ ಮಂತ್ರಿಗಳು ತಮ್ಮ ಕಚೇರಿಯಲ್ಲಿ ಇರುವುದಿಲ್ಲ. ಇದರಿಂದ ಸಂಪೂರ್ಣವಾಗಿ ರಾಜ್ಯದಲ್ಲಿ ಆಡಳಿತ ಏನು ಒಂದು ವ್ಯವಸ್ಥೆನೇ ಕುಸಿದೋಗಿದೆ. ಕಳೆದ 6 ತಿಂಗಳಿಂದ ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದಿಲ್ಲ. ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಕೇವಲ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋದು ಬಿಟ್ಟರೆ ಕರ್ನಾಟಕದಲ್ಲಿ ಯಾವ ಅಭಿವೃದ್ಧಿ ಕೆಲಸ ಇಲ್ಲ. ಯಾವ ಮಂತ್ರಿಗಳು ತಮ್ಮ ಕಚೇರಿಯಲ್ಲಿ ಇರುವುದಿಲ್ಲ. ಇದರಿಂದ ಸಂಪೂರ್ಣವಾಗಿ ರಾಜ್ಯದಲ್ಲಿ ಆಡಳಿತ ಏನು ಒಂದು ವ್ಯವಸ್ಥೆನೇ ಕುಸಿದೋಗಿದೆ. ಇನ್ನು 2028ಕ್ಕೆ ನಮ್ಮದೇ ಸರ್ಕಾರ ಅಂತ ಹೇಳಿದಂತ ಡಿಕೆಗೆ ಶಾಸಕ ಯತ್ನಾಳ್ ಕಿರಿಕಾರಿದ್ದಾರೆ. ಡಿಕೆ ಸೆಂಟ್ರಲ್ ಜೈಲ್ನಲ್ಲಿ ಇರ್ತಾರೋ, ತಿಹಾರ್ ಜೈಲ್ನಲ್ಲಿ ಇರ್ತಾರೋ, 2028ಕ್ಕೆ ನಮ್ಮ ಸರ್ಕಾರ ಬಂದ್ರೆ ಕೆಲವರು ತಿಹಾರ್ ಜೈಲ್ನಲ್ಲಿ ಇರ್ತಾರೆ. ನಮ್ಮ ನೇತೃತ್ವದ ಸರ್ಕಾರ ಅಂದ್ರೆ ಯಾವುದು ಅನ್ನೋ ಪ್ರಶ್ನೆ ಬಿಜೆಪಿ ಆಗಿರಬಹುದು, ಜೆಸಿಬಿ ಆಗಿರಬಹುದು, ಎರಡರೊಳಗೆ ಯಾವುದಾದ್ರೂ ಒಂದು ಸರ್ಕಾರ ಬರುತ್ತೆ ಅಂತ ಬೆಂಗಳೂರಲ್ಲಿ ಡಿಕೆಶಿ ವಿರುದ್ಧ ಶಾಸಕ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಇರ್ತಾರೋ, ದೆಹಲಿ ತಿಹಾರದಲ್ಲಿ ಇರ್ತಾರೋ ಅದನ್ನು ನೋಡ್ಕೊಳ್ರಿ. 28ಕ್ಕೆ ಕೆಲವೊಂದು ಮಂದಿ ನಮ್ಮ ಸರ್ಕಾರ ಬಂದರೆ ಬಹಳಷ್ಟು ಜನ ತಿಹಾರ್ ಅಥವಾ ಬೆಂಗಳೂರು ಸೆಂಟ್ರಲ್ನಲ್ಲಿ ಇರ್ತಾರೆ. ನಮ್ಮ ಸರ್ಕಾರ ಯಾವುದು? ನೀವು ಬಿಜೆಪಿ ಹೇಳ್ತಾ ಇದ್ರು, ನಿಮ್ಮ ಹೊಸ ಪಕ್ಷದ ಸರ್ಕಾರ? ಅದು ನಮ್ಮ ನೇತೃತ್ವದ ಸರ್ಕಾರ. ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಇರ್ತಾರೋ, ದೆಹಲಿ ತಿಹಾರದಲ್ಲಿ ಇರ್ತಾರೋ ಅದನ್ನು ನೋಡ್ಕೊಳ್ರಿ. 28ಕ್ಕೆ ಕೆಲವೊಂದು ಮಂದಿ ನಮ್ಮ ಸರ್ಕಾರ ಬಂದರೆ ಬಹಳಷ್ಟು ಜನ ತಿಹಾರ್ ಅಥವಾ ಬೆಂಗಳೂರು ಸೆಂಟ್ರಲ್ನಲ್ಲಿ ಇರ್ತಾರೆ. ನಮ್ಮ ಸರ್ಕಾರ ಯಾವುದು? ನೀವು ಬಿಜೆಪಿ ಹೇಳ್ತಾ ಇದ್ರು, ನಿಮ್ಮ ಹೊಸ ಪಕ್ಷದ ಸರ್ಕಾರ? ಅದು ನಮ್ಮ ನೇತೃತ್ವದ ಸರ್ಕಾರ. ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಇರ್ತಾರೋ, ದೆಹಲಿ ತಿಹಾರದಲ್ಲಿ ಇರ್ತಾರೋ ಅದನ್ನು ನೋಡ್ಕೊಳ್ರಿ. 28ಕ್ಕೆ ಕೆಲವೊಂದು ಮಂದಿ ನಮ್ಮ ಸರ್ಕಾರ ಬಂದರೆ ಬಹಳಷ್ಟು